ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕರ್ನಾಟಕದಲ್ಲಿ ಮತ್ತೊಂದು ಪ್ರಾದೇಶಿಕ ಪಕ್ಷದ ಹುಟ್ಟು ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಷ್ಟು ದಿವಸ ರಾಜ್ಯದಲ್ಲಿ ಇದ್ದಂಥದ್ದು ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ಕಾಂಗ್ರೆಸ್ ಮತ್ತೊಂದು ಬಿಜೆಪಿ. ಜೊತೆಗೆ ಇದ್ದಂತಹ ಏಕೈಕ ಪ್ರಾದೇಶಿಕ ಪಕ್ಷ ದಟ್ ಈಸ್ JDS. ಅಂದ್ರೆ ಪ್ರಾಬಲ್ಯವನ್ನು ಹೊಂದಿದ್ದಂತಹ ಒಂದೇ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳಿದ್ರೆ ಅದು JDS ಆಗಿತ್ತು. ಈ ಮಧ್ಯೆ ಒಂದು ಮುಸ್ಲಿಂ ಪ್ರಾದೇಶಿಕ ಪಕ್ಷ ಹುಟ್ಟಿ ಹಾಕಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇರುವಂತದ್ದು. ಎಸ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಎರಡು ಬೈ ಎಲೆಕ್ಷನ್ಗಳಾಯ್ತು. ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದ್ದಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶ್ಯಾಮನೂರು, ಅಲ್ಲಿ ಬಹಳ ನಿರ್ಣಾಯಕವಾಗಿದ್ದಂತಹ ಮತಗಳು ಅಂತ ಹೇಳಿದ್ರೆ ಅದು ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಮತಗಳು. ಯಾವಾಗ ಟಿಕೆಟ್ ಅನೌನ್ಸ್ ಆಯಿತು ಅಲ್ಲಿಂದ ಹೇಳ್ತಾ ಹೋಗೋದಾದ್ರೆ, ಟಿಕೆಟ್ಗೆ ಬಹಳಷ್ಟು ಬೇಡಿಕೆ ಇತ್ತು ಅಲ್ಪಸಂಖ್ಯಾತ ಸಮುದಾಯದವರ ಕಡೆಯಿಂದ. ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಹುದೊಡ್ಡ ಬೇಡಿಕೆ ಇಟ್ಟಂತದ್ದು ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ಬಟ್ ಅವರ ಮಾತನ್ನು ಕೂಡ ಮೀರಿ ಅವರು ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಹೈಕಮಾಂಡ್. ಅದಾದ ಮೇಲೆ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಎದ್ದೇಳ್ತಾರೆ. ಅವರ ಬಂಡಾಯವನ್ನು ಶಮಿಸುವಂತಹ ಕೆಲಸವಾಗುತ್ತೆ. ಈ ಮಧ್ಯೆ ಆದಿಲ್ ಪಾಷಾ, SDPI ಅಭ್ಯರ್ಥಿ, ಈ ತರದ ಬೇಕಾದಷ್ಟು ಜನ ಮುಸ್ಲಿಂ ಅಭ್ಯರ್ಥಿಗಳು ಇದ್ದರೂ ಕೂಡ ಈ ಮಧ್ಯೆ ಸಚಿವ ಜಮೀರ್ ಅಹಮದ್ ಅವರು ಮುನಿಸಿಕೊಂಡಂತೆ ಕಾಣಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಅವರ ಮಾತುಗಳು, ಅವರ ಮೇಲೆ ಏಕವಚನದ ಪ್ರಯೋಗ, ಜೊತೆಗೆ ಅವರು ಬರ್ದೇ ಇದ್ರೂ ಕೂಡ ನಡೆಯುತ್ತೆ ಅನ್ನುವಂತಹ ಮಾತುಗಳಿಂದ ಬೇಸರಿಸಿಕೊಂಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಬಟ್ ಇದಾದ ಮೇಲೆ ಬಂದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಜಮೀರ್ ಅವರು ಪ್ರಚಾರಕ್ಕೆ ಬರೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೇರಳದಲ್ಲಿ ಅಲ್ಲಿನ ಎಲೆಕ್ಷನ್ ವಿಚಾರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಜಮೀರ್ ಅವರು ಬರಲ್ಲ ಅಂತಿತ್ತು. ಬಟ್ ಹೈಕಮಾಂಡ್ನ ಒತ್ತಡಕ್ಕೆ ಮಣಿದು ಜಮೀರ್ ಅವರು ತಡವಾಗಿ ಇನ್ನೇನು ಎಲೆಕ್ಷನ್ಗೆ 2-3 ದಿನ ಇದ್ದಾಗ ಬರ್ತಾರೆ. ಬಂದು ಮಲ್ಲಿಕಾರ್ಜುನ್ ಸಮರ್ಥ ಅವ್ರ ಜೊತೆ ಕೂತ್ಕೊಂಡು ಊಟವನ್ನ ಮಾಡ್ತಾರೆ. ಊಟದ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟು ಜಸ್ಟ್ ಬೆಂಗಳೂರಿಗೆ ವಾಪಸ್ ಬಂದುಬಿಡ್ತಾರೆ. ಇದಾದ ಮೇಲೆ ಗೊತ್ತಾಗುವಂಥದ್ದು, ಜಮೀರ್ ಅವರು ಎಲ್ಲೂ ಕೂಡ ಮುಸ್ಲಿಂ ಸಮುದಾಯದವರನ್ನ ಓಲೈಸುವಂತಹ ಅಥವಾ ಅವರನ್ನ ಏನು ಹೇಳ್ತಾರೆ, ನೀವೇ ಮತ ಹಾಕಬೇಕು, ನೀವುಗಳೆಲ್ಲರೂ ಕೂಡ ಸಮರ್ಥಗೆ ಮತ ಹಾಕಬೇಕು, ಈ ಥರದ ಯಾವ ಮಾತುಗಳನ್ನು ಕೂಡ ಅವರು ಹೇಳಲಿಲ್ಲ. ಮತ್ತು ಜೊತೆಗೆ ಬಹಿರಂಗ ಪ್ರಚಾರದಲ್ಲೂ ಕೂಡ ಜಮೀರ್ ಅಹಮದ್ ಅವರು ಭಾಗಿಯಾಗಿಲ್ಲ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಗ್ಗಟ್ಟು ಮುಸ್ಲಿಂ ಸಮುದಾಯದಲ್ಲಿ ಕಾಣಿಸಲಿಲ್ಲ. ಒಗ್ಗಟ್ಟಿಲ್ಲದಂತಹ ಕಾರಣಕ್ಕೆ ಎಲ್ಲೋ ಒಂದು ಕಡೆ ನಿರ್ಣಾಯಕ ಮುಸ್ಲಿಂ ಮತಗಳು ಒಡೆದು ಹೋದವ. ಈಗಾಗಲೇ ಎಲೆಕ್ಷನ್ನ ಮತದಾನ ಮುಗಿದಿದೆ. ಒಂದಷ್ಟು ರಿಪೋರ್ಟ್ಗಳನ್ನು ಹೈಕಮಾಂಡ್ ತರಿಸ್ಕೊಳ್ಳುತ್ತೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂತಹ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಅವರ ಖಾನ್ ಹೆಸರನ್ನು ಸೇರಿದಂತೆ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಜಮೀರ್ ಅಹಮದ್ ಅವರಿಗೆ ಒಂದು ರೀತಿಯಲ್ಲಿ ಮುನಿಸು ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಈ ಮಧ್ಯೆ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಆಗಿರುವಂಥದ್ದು. ಇಫ್ ಸಮರ್ಥ್ ಗೆದ್ದರೂ ಒಂದರ್ಥ, ಸಮರ್ಥ್ ಸೋತರೂ ಒಂದರ್ಥದಲ್ಲಿ ಅಸಹಾಯಕರಾಗ್ಬಿಟ್ರ ಜಮೀರ್ ಅಹಮದ್ ಅವರು. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಗತಿ ಏನಿತ್ತು 2006ರಲ್ಲಿ JDS ನಲ್ಲಿ ಇದ್ದಂಥ ಜಮೀರ್ ಅವರು ಒಂದೇ ಒಂದು ಈದ್ಗಾ ಮೈದಾನದ ಸಮುದಾಯದ ಒಂದು ಪ್ರಾರ್ಥನೆಗೆ ಕುಮಾರಸ್ವಾಮಿ ಅವರು ಮನೆಯಲ್ಲಿದ್ರೂ ಬರಲಿಲ್ಲ ಅಂತ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಸೇರಿದಂತಹ ಜಮೀರ್ ಅವರು ಇದೀಗ ಅಸಹಾಯಕರಾದ್ರ ಇಲ್ಲವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೈದರಾಬಾದ್ನಲ್ಲಿ OIC ರೀತಿಯಂತೆ ಇಲ್ಲಿ ಒಂದು ಮುಸ್ಲಿಂ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ ಜಮೀರ್ ಅವರು ರೆಡಿ ಆಗ್ತಾ ಇದ್ದಾರಾ? ಅದಕ್ಕೆ ಒಂದು ಎಕ್ಸ್ಪರಿಮೆಂಟಲ್ ಟೈಪ್ ಮುಸ್ಲಿಂ ಸಮುದಾಯನ ಎತ್ತಿ ಕಟ್ಟುವಂಥದ್ದು, ಕಾಂಗ್ರೆಸ್ನ ವಿರೋಧ ಮಾಡಿಕೊಳ್ಳುವಂತೆ ಮಾಡುವಂತಹ ಒಂದು ಪ್ರಯತ್ನ ದಾವಣಗೆರೆ ದಕ್ಷಿಣದಲ್ಲಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಇದರಿಂದ ಮುನಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಅವರು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ನಿಂದ ಹೊರಬಂದು ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಈಗ ಮುಂಬರುವಂತಹ 2029ರ ಒಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಬಹುಶಃ ಕಣ್ಣು ಮುಚ್ಚಿಕೊಂಡು 35ರಿಂದ 45 ಸೀಟ್ಗಳನ್ನು ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಫ್ ಇನ್ ಕೇಸ್ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ 35 ಸೀಟ್ಗಳನ್ನು ಗೆಲ್ಲುವಲ್ಲಿ ಏನಾದರೂ ಜಮೀರ್ ಅಹಮದ್ ಅವರ ಪಕ್ಷ ಏನಾದರೂ ಸಫಲವಾಗಬಿಡ್ತು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಕಿಂಗ್ ಮೇಕರ್ ಆಗ್ತಾರೆ. ಅತಂತ್ರ ಪರಿಸ್ಥಿತಿ ಬಂದ್ಬಿಡುತ್ತೆ ಬೇರೆ ಪಕ್ಷಗಳಿಗೆ. ಹೀಗಾಗಿ ಆವಾಗ ಜಮೀರ್ ಅಹಮದ್ ಅವರು ಕಿಂಗ್ ಮೇಕರ್ ಆಗ್ತಾರೆ. ಹೀಗೆ ಬೇಕಾದಷ್ಟು ಚರ್ಚೆಗಳು ಇವಾಗ ಮತ್ತೊಂದು ಮುಸ್ಲಿಂ ಪ್ರಾದೇಶಿಕ ಪಕ್ಷ ಹುಟ್ಟುಕೊಳ್ಳುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆಗಳು, ಚರ್ಚೆಗಳು ಬೇಕಾದಷ್ಟು ಬರ್ತಾ ಇದೆ. ನಿಮಗೇನಿಸ್ತು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.